ಇವತ್ತು ಏನಾಯಿತು ಗೊತ್ತಾ, ನನ್ನ ಹಸ್ಬೆಂಡಿಗೆ ತುಂಬಾ ಸ್ವೀಟ್ ತಿನ್ನಲಿಕ್ಕೆ ಆಸೆ ಆಗ್ತಾಯಿತ್ತು, ಅದು ಅಲ್ಲದೆ ರಾತ್ರಿಗೆ. ಸೊ ನಾನು ಬೇಗ ಬೇಗ ಏನಾಗುತ್ತೆ ಅಂತ ನೋಡುವಾಗ ನನ್ನ ಮನಸ್ಸಲ್ಲಿ ಆಯಿತು, ಓಕೆ ನಾನು ಈ ಥರ ಒಂದು ಕೇಕ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡುವ ಅಂತ. ಸೊ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು, ಅದು ಅಲ್ಲದೆ ನಮ್ಮ ಮಕ್ಕಳಿಗೂ ತುಂಬ ಇಷ್ಟ ಆಯಿತು. ತುಂಬಾ ಸಿಂಪಲ್ ಆಗಿದೆ ಕ್ಯಾರಮಿಲ್ ಕೇಕ್. ಒಂದು ಸತಿ ಟ್ರೈ ಮಾಡಿ. ಮಳೆ ಬರ್ತಾ ಇರುವಾಗ ಖಾರ ತಿನ್ನಲಿಕ್ಕೆ ಆಸೆ ಆಗುತ್ತೆ, ನನ್ನ ಹಸ್ಬೆಂಡಿಗೆ ಸಿಹಿ ತಿನ್ನಲಿಕ್ಕೆ ಆಸೆ ಆಗಿತ್ತು. ಸೊ ನಾನು ಟ್ರೈ ಮಾಡಿದೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡಿಗೆ ಈ ತಿನ್ನಲಿಕ್ಕೆ ಆಸೆ ಆದರೆ ಅರ್ಜೆಂಟಾದ 10 ಮಿನಿಟ್ಸಲ್ಲಿ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ. ಟ್ರೈ ಮಾಡಿ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವು ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟು ಮಾಡಿ. ಸೊ ನೋಡಿ, ನಾನು ಫಸ್ಟಿಗೆ ಮಿಕ್ಸರ್ ಜಾರ್ ತೊಗೊಂಡಿದ್ದೆ, ಅದಕ್ಕೆ ನಾನು ಬ್ರೆಡ್ ಹಾಕ್ತಾಯಿದ್ದೇನೆ. ನೋಡಿ, ನೀವು ಯಾವಾಗಲೂ ಬ್ರೆಡ್ ಉಳಿತದೆ, ಆ ಬ್ರೆಡ್ಡು ಹಾಕಿದ್ರೂ ಆಗುತ್ತೆ. ಸೊ ಇಲ್ಲ ಅಂದರೆ ಹೊಸದು ಬ್ರೆಡ್ ತಂದು ಹಾಕಿದ್ರೂ ಆಗುತ್ತೆ. ಸೊ ನೋಡಿ, ಬ್ರೆಡ್ ಯಾವುದು ಬ್ರೆಡ್ಡು ಆಗುತ್ತೆ. ಸ್ವೀಟ್ ಬ್ರೆಡ್ ಸ್ವಲ್ಪ ಕಡಿಮೆ, ಸ್ವೀಟ್ ಬ್ರೆಡ್ಡು ಆಗುತ್ತೆ, ಅಥವಾ ಚಪ್ಪೆ ಬ್ರೆಡ್ಡೂ ಆಗುತ್ತೆ. ಸೊ ಬ್ರೆಡ್ಡನ್ನು ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ಬ್ರೆಡ್ ಹಾಕ್ಕೊಳ್ಳಿ. ತುಂಬ ಬೇಕಾದರೆ ತುಂಬ ಬ್ರೆಡ್ ಹಾಕ್ಕೊಳ್ಳಿ. ನಾನು ಅರ್ಧ ಪ್ಯಾಕೆಟ್ ಬ್ರೆಡ್ ಹಾಕಿದ್ದೀನಿ, ಅದಕ್ಕೆ ನಾನು 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ನಾನು 2-3 ಮೊಟ್ಟೆ ಹಾಕಿದ್ದೀನಿ ಅದಕ್ಕೆ. ತುಂಬ ಟೇಸ್ಟಿ ಆಗುತ್ತೆ. ಬೇಗನೂ ಆಗುತ್ತೆ, ತುಂಬ ಕೆಲಸ ಏನಿಲ್ಲ, ಫಟಾಫಟ್ ಅಂತ ಆಗುತ್ತೆ. ಅದು ಅಲ್ಲದೆ ತುಂಬ ಟೇಸ್ಟಿ ಆಗುತ್ತೆ. ನಾನು ಬ್ರೆಡ್ಡೆಲ್ಲ ಹಾಕಿದ ಮೇಲೆ ಅದಕ್ಕೆ ನಾನು ಹಾಲು ಹಾಕ್ತಾಯಿದ್ದೀನಿ. ಹಾಲು ಸ್ವಲ್ಪ ನೋಡಿಕೊಂಡು ಹಾಕಿ, ತುಂಬ ತೆಳು ಮಾಡ್ಕೊಳ್ಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿದರೆ ಆಯಿತು. ಸೊ ಅಂದಾಜಲ್ಲಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಅದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಎಷ್ಟು ನಿಮಗೆ ಸಿಹಿ ಬೇಕು, ಜಾಸ್ತಿ ಸಿಹಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ತಿನ್ನುವವರು ಮೀಡಿಯಮ್ ಹಾಕ್ಕೊಳ್ಳಿ. ಸೊ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಯಾಕೆ ಹಾಕೋದ್ರಿಂದ ನಮ್ಮ ಎಗ್ ಸ್ಮೆಲ್ ಬರಲ್ಲ. ನೀವು ನಾನ್ ವೆಜ್ ತಿನ್ನಲ್ವಾ, ಎಗ್ ತಿನ್ನಲ್ವಾ, ಸೊ ಅಂಥವ್ರು ಏನಾಗಿದ್ರೆ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ. ಸೊ ಎಗ್ ಸ್ಕಿಪ್ ಮಾಡಿ. ನಾನು 2 ಏಲಕ್ಕಿ ಹಾಕಿದ್ದೇನೆ, ಅದು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ತಾ ಇರಲಿ. ಇಷ್ಟು ತನಕ ನಾನು ಕ್ಯಾರಮಿಲ್ ಮಾಡುವ. ಸೊ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಒಂದು ಫ್ರೈ ಪ್ಯಾನಿಗೆ, ಅದಕ್ಕೆ ನಾನು ಸ್ವಲ್ಪ 1 ಚಮಚದಷ್ಟು ನೀರು ಹಾಕಿದ್ದೇನೆ. ಅದು ಕಲರ್ ಚೇಂಜ್ ಹೋಗೋ ತನಕ ತವದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇಟ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಸೊ ನಿಮಗೆ ಯಾರಾದರೂ ವೆಜ್ ತಿನ್ನುವವರಿದ್ದಾರೆ, ತುಂಬ ಜನ ನನ್ನ ಸಬ್ಸ್ಕ್ರೈಬರು. ಸೊ ಅಂಥವ್ರು ಏನು ಮಾಡ್ಕೊಳ್ಳಿ ಅಂದರೆ, ಎಗ್ ಮಿಸ್ ಮಾಡಿ, ಎಗ್ ಹಾಕಬೇಡಿ. ಸೊ ಕಸ್ಟರ್ಡ್ ಪೌಡರ್ ಹಾಕಿ. ಕಸ್ಟರ್ಡ್ ಪೌಡರ್ ಇಲ್ವಾ, ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ. ಕಾರ್ನ್ಫ್ಲವರ್ ಇಲ್ವಾ, ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ನಿಮಗೆ ಯಾವುದು ಇಷ್ಟ ಅದು ಹಾಕಿದರೆ ಆಯಿತು. ಅದು ಸ್ವಲ್ಪ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಬರ್ತದೆ ಮೊಸರು ಹಾಕಿದರೆ. ಕಸ್ಟರ್ಡ್ ಪೌಡರ್ ಟೇಸ್ಟ್ ಬೇರೆ ಬರ್ತದೆ. ಸೊ ನಾವು ಕಾರ್ನ್ಫ್ಲವರ್ ಹಾಕಿದ್ರೂ ಟೇಸ್ಟ್ ಬೇರೆ ಬರುತ್ತೆ. ಸೊ ಎಗ್ಗದ್ದು ಟೇಸ್ಟ್ ಬೇರೆ, ಬಟ್ ಕೇಕ್ ಸೇಮೇ ಆಗಿ ಇರುತ್ತೆ. ಅದು ನೋಡಲಿಕ್ಕೆ ಸೇಮ್ ಇರುತ್ತೆ, ಬಟ್ ಟೇಸ್ಟ್ ಬೇರೆ ಬೇರೆ ಬರುತ್ತೆ. ಸೊ ಟ್ರೈ ಮಾಡಿ. ನಿಮಗೆ ಈ ಥರ ಎಗ್ ನಾನ್ ವೆಜ್ ತಿನ್ನುವವರಿಗೆ ಹೇಳ್ತಾ ಇದ್ದೇನೆ ನಾನು, ವೆಜ್ ತಿನ್ನುವವರಿಗೆ ಹೇಳ್ತಾ ಇದ್ದೀನಿ. ನಾನ್ ವೆಜ್ ತಿನ್ನುವವರು ಎಗ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಾಡಿದರೆ ಆಯಿತು. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಿಮ್ಮ ಹಸ್ಬೆಂಡ್ ಆಗಲಿ, ಮಕ್ಕಳೇ ಆಗಲಿ, ಅಥವಾ ನಿಮಗೆ ಆಗಲಿ ಒಂದು ಸಿಹಿ ತಿನ್ನಲಿಕ್ಕೆ ಆಸೆ ಆದರೆ, ಅಥವಾ ನೆಂಟರು ಬಂದರೆ ಏನು ಕೊಡಬೇಕು ಅಂತ ನಿಮಗೆ ಅರ್ಜೆಂಟ್ ಏನು ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಈ ಥರ ಮಾಡಿದರೆ ಆಯಿತು. ಬೇಗನೂ ಆಗುತ್ತೆ, ತುಂಬ ಪಾತ್ರೆನೂ ಆಗಲ್ಲ. ಅದು ಅಲ್ಲದೆ ಕೆಲಸನೂ ತುಂಬ ಈಸಿ ಇದೆ, ಬೇಗ ಆಗುತ್ತೆ. ನೋಡಿ, ಈ ಥರ ಇಷ್ಟು ಕಲರ್ ಬಂದರೆ ಸಾಕು, ಜಾಸ್ತಿ ಕಲರ್ ಮಾಡಬೇಡಿ, ಇಲ್ಲಾಂದರೆ ಕಹಿ ಆಗುತ್ತೆ. ನಾನು ಇದು ಕೇಕ್ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೀವು ಯಾವ ಪಾತ್ರೆ ಬೇಕಾದರೂ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ಹಾಕಿದರೆ ಆಯಿತು. ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ, ಚಪ್ಪೆಗೆ ಹಾಕಬೇಡಿ. ನೋಡಿ, ಇದು ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಈಗ ನಾವು ಮಿಕ್ಸರ್ ಜಾರಲ್ಲಿ ಬ್ರೆಡ್ಡನ್ನು ಸಣ್ಣಾಗಿ ರುಬ್ಕೊಂಡಿದ್ದೇನೆ. ತುಂಬ ಸಣ್ಣಾಗಿ ರುಬ್ಕೊಳ್ಳಿ, ಒಂದು ಪೀಸ್ ಉಳಿಬಾರ್ದು, ಅಷ್ಟು ಸಣ್ಣ ರುಬ್ಕೊಳ್ಬೇಕು. ಚಮಚ ಹಾಕಿ ನೋಡ್ಕೊಳ್ಳಿ ಇದೆಯಾ ಪೀಸ್ ಆದರೂ ಅಂತ. ಇಲ್ಲ ಅಂದಮೇಲೆ ಈ ಥರ ಹಾಕಿದರೆ ಆಯಿತು. ನೋಡಿ, ಫುಲ್ ಈ ಥರ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಕಲರ್ ಮಿಕ್ಸ್ ಮಾಡ್ಬೋದು. ನಿಮಗೆ ಈ ಕಲರ್ ಇಷ್ಟ ಇಲ್ಲ, ಏನಾದರೂ ಕಲರ್ ಚೇಂಜಸ್ ಮಾಡುವ ಅಂದರೆ ಕಲರ್ ಹಾಕ್ಕೊಳ್ಳಿ. ಬಟ್ ಫುಡ್ ಕಲರೆಲ್ಲ ಹೆಲ್ತಿಗೆ ಒಳ್ಳೆಯಲ್ಲ, ಸ್ಕಿಪ್ ಮಾಡಿ. ಈ ಥರ ಕಲರ್ ಇದ್ದರೆ ಪರವಾಗಿಲ್ಲ. ಆಮೇಲೆ ನಾನು ಇಡ್ಲಿ ಮಾಡುವ ಪಾತ್ರೆಗೆ ಈ ಥರ ಮುಚ್ಚಿಡ್ತಾ ಇದ್ದೇನೆ, ಬೇಯ್ತಾ ಇರ್ತೇನೆ. ಅಂದರೆ ನೀವು ಈ ಥರ ಮುಚ್ಚಿಟ್ರೆ ಆಯಿತು. ಟೈಮಿಂಗ್ ಆಯಿತು. ಸೊ ಆಮೇಲೆ ನಾನು ಅದು ಚಪ್ಪೆ ಆದ ನಂತರ ಒಂದು ಪ್ಲೇಟಿಗೆ ಈ ಥರ ತಿರುಗಿಸ್ತಾ ಇದ್ದೇನೆ. ಚಪ್ಪೆ ಆದ ನಂತರ ಬೆಚ್ಚ ಮಾಡಬೇಡಿ, ಸ್ವಲ್ಪ ಚಪ್ಪೆ ಆಗಲಿ, ಇಲ್ಲಾಂದರೆ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ.
ನೋಡಿ ಪ್ಲೇಟಲ್ಲಿ ಹಾಕಿ ಈ ಥರ ಉಲ್ಟಾ ಮಾಡಿದರೆ ನೋಡಿ ಯಾವ ಥರ ಬಂದಿದೆ. ವಾವ್, ನೋಡಲಿಕ್ಕೆ ಎಷ್ಟು ಸೂಪರ್ ಇದೆ ಅಲ್ವಾ. ಕಲರ್ಫುಲ್ ಆಗಿದೆ, ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಇದೆ. ನಾನು ಮಧ್ಯದಲ್ಲಿ ಚೂರಿ ಹಾಕಿ ನೋಡಿದೆ ಬೆಂದಿದೆಯಾ ಇಲ್ವಾ ಅಂತ. ಸೊ ನೀವು ಅದೇ ಥರ ಮಾಡಿ, ನನ್ನದು ವೀಡಿಯೋ ಹಾಕಲಿಲ್ಲ. ಮತ್ತು ಒಂದು 10 ನಿಮಿಷ ಆದ ಮೇಲೆ ಇಡ್ಲಿದು ಪಾತ್ರೆ ಓಪನ್ ಮಾಡಿ ಒಂದು ಚೂರಿ ಹಾಕಿ ನೋಡಿ. ನೋಡಿ ಮಧ್ಯದಲ್ಲಿ ನಾನು ಚೂರಿ ಹಾಕಿದ್ದೀನಿ. ಚೂರಿಗೆ ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಮತ್ತು ಚಪ್ಪೆದ ನಂತರ ಉಲ್ಟು ತಿರುಗಿಸಿ ಆಮೇಲೆ ನಾನೇನು ಮಾಡ್ತೇನೆ, ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತೇನೆ ಒಂದು ಅರ್ಧ ಗಂಟೆ. ಆಮೇಲೆ ಕಟ್ ಮಾಡಿ ತಿಂತಾ ಇದ್ದೇನೆ.